ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಿಶಾ ಗೋಳೂರ್ ಅಂತ. ನಾನು ಸಕಲ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಡಿಸೆಂಬರ್ 10 ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ. ಇದು ವ್ಯಕ್ತಿಯ ಜೀವನದ ಸ್ವತಂತ್ರ, ಸಮಾನತೆ ಮತ್ತು ಘನತೆ, ಗೌರವ ಸಂಬಂಧಪಟ್ಟ ಹಕ್ಕುಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನಮ್ಮ ದೇಶದ ಕಟ್ಟಕಡೆಯ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಮಾನತೆ ಮತ್ತು ಬಂಧುತ್ವದಿಂದ ಯಾವತ್ತು ಜನಸಾಮಾನ್ಯರ ಹಾಗೆ ಜೀವನ ಮಾಡ್ತಾರೆ, ಆ ದಿನ ನಾವು ಈ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಮಾಡಿದ್ದಕ್ಕೂ ಸಾರ್ಥಕತೆ ಆಗುತ್ತೆ. ಇನ್ನು ನಮ್ಮಲ್ಲಿ ಆಫ್ ಜೆಂಡರ್, ಕ್ಲಾಸ್, ಕಾಸ್ಟ್ ಎಲ್ಲವನ್ನ ಮೀರಿದಂಥದ್ದು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದು ಅನ್ವಯಿಸುತ್ತೆ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಅನುಭವಿಸಲಿಕ್ಕೆ ಬಾಧ್ಯರಾಗಿರ್ತಾರೆ. ಲಿಂಗತ್ವ ಆಧಾರಿತ ಹಿಂಸೆ ವಿರುದ್ಧನೂ ಸಹ ಕೆಲವೊಂದು ಚಟುವಟಿಕೆಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ 16 ದಿನದ ಅಭಿಯಾನಗಳಲ್ಲಿ ಮಾಡ್ತಾ ಬಂದಿದ್ದೀವಿ. ಅದು ಕಿರಿತೆರೆ ನಾಟಕ ಇರ್ಬೋದು, ಬೀದಿ ನಾಟಕ ಇರ್ಬೋದು, ಶಾರ್ಟ್ ಡೈಲಾಗ್ಸ್ ಇರ್ಬೋದು, ಹಾಗೆ ಕರಪತ್ರಗಳನ್ನು ಹಂಚತಕ್ಕಂಥದ್ದಾಗಿರ್ಬೋದು, ಸಾಕ್ಷ್ಯಚಿತ್ರಗಳಾಗಿರ್ಬೋದು. ಈ ರೀತಿ ನಾವು ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ದಿವಸ ಹಲವು ರೀತಿಯ ವರ್ಗದ ಜನರು ಮಾನವ ಹಕ್ಕುಗಳಿಂದ ವಂಚಿತರಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದು ದಲಿತರಿರ್ಬೋದು, ಮತ್ತೆ ಲಿಂಗತ್ವ ಅಲ್ಪಸಂಖ್ಯಾತರಿರ್ಬೋದು, 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 ಪೀಪಲ್ ವಿತ್ ಡಿಸಬಿಲಿಟಿ ಇರ್ಬೋದು. ಈ ರೀತಿಯ ಹಲವು ವರ್ಗದ ಸಮುದಾಯ ಇಲ್ಲಿಯೂ ಕೂಡ ಮಾನವ ಹಕ್ಕುಗಳಿಂದ ವಂಚಿತರಾಗಿರುವುದು ನಿಜವಾಗ್ಲೂ ನಾವು ಹೇಳ್ಬೋದು. ಆದರೆ ಈ ವರ್ಷದ ಒಂದು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಅದನ್ನ ತೊಡೆದು ಹಾಕಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವರ ಮಾನವ ಹಕ್ಕುಗಳನ್ನ ಅನುಭವಿಸಲಿಕ್ಕೆ ನಾವು ಈ ವೇದಿಕೆಯನ್ನು ನಾವೆಲ್ಲರೂ ಮಾಡಿಕೊಳ್ಬೇಕಾಗುತ್ತೆ. ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಬಿಟ್ಟು ಬೆಳಗಾವಿಯ ಸಂಗಮ ಸಂಸ್ಥೆ ಮತ್ತು ಹ್ಯುಮ್ಯಾನಿಟಿ ಫೌಂಡೇಶನ್ ಅಲ್ಲಿ ನಾವು ಈ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೀವಿ. ಥ್ಯಾಂಕ್ ಯು ಆಲ್ ಆಫ್ ಯು. ಸಮುದಾಯದವರು ಕೂಡ ಹಕ್ಕುಗಳನ್ನ ಪ್ರತಿಪಾದಿಸಲಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು ಅಂತ ನಾನು ನಮಸ್ಕಾರ.